ಮಂಡ್ಯ ಜಿಲ್ಲೆಯಲ್ಲಿ ಐಟಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಬೃಂದಾವನದಲ್ಲಿರುವಂತಹ ಕೆಆರ್ಎಸ್ ಬೃಂದಾವನದಲ್ಲಿರುವಂತಹ ಖಾಸಗಿ ಹೋಟೆಲ್ ಮೇಲೆ ಐಟಿ ರೇಡ್ ಆಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬೃಂದಾವನ ಸುಮಾರು ಅರ್ಧ ಗಂಟೆ ಹೋಟೆಲ್ನ ರೂಮ್ಗಳಲ್ಲಿ ಶೋಧ ನಡೆಸಲಾಗಿದೆ. ಸಿಎಂ ಕುಮಾರಸ್ವಾಮಿ ಸೇರಿದಂತೆ ರಾಜಕೀಯ ನಾಯಕರೆಲ್ಲ ಬಂದಾಗ ಮಂಡ್ಯಕ್ಕೆ ಈ ಹೋಟೆಲ್ನಲ್ಲೇ ವಾಸ್ತವ್ಯ ಹೂಡ್ತಾರೆ. ಈ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ರೇಡ್ ಮಾಡಿರುವ ಶಂಕೆಯನ್ನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಸುಮಾರು ಅರ್ಧ ಗಂಟೆ ಹೋಟೆಲ್ನ ರೂಮ್ಗಳಲ್ಲಿ ತೀವ್ರ ಶೋಧ ನಡೆಸಲಾಗಿದೆ. ಮಂಡ್ಯಕ್ಕೆ ಮತ್ತೆ ಐಟಿ ಅಧಿಕಾರಿಗಳು ದಾಳಿಯ ಈಟಿಯನ್ನ ಹಿಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕೆಆರ್ಎಸ್ನ ಬೃಂದಾವನದಲ್ಲಿ ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಅಲ್ಲಿ ಖಾಸಗಿ ಹೋಟೆಲ್ಗಳ ಮೇಲೆ ರೇಡ್ ಮಾಡಲಾಗಿದೆ. ರಾಜಕೀಯ ನಾಯಕರುಗಳ ಫೇವರಿಟ್ ಸ್ಪಾಟ್ ಇದು, ಎಲ್ಲ ಬಂದಾಗ ಅಲ್ಲೇ ಉಳ್ಕೊಳ್ಳೋದು ಅನ್ನುವಂಥ ಮಾಹಿತಿ ಕೂಡ ನಮಗೀಗ ಲಭ್ಯ ಆಗ್ತಾ ಇದೆ. ಮಂಡ್ಯದ ಕುರುಕ್ಷೇತ್ರದಲ್ಲಿ ಐಟಿ ಕೂಡ ಇಲ್ಲಿ ಬಹಳ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇರುವಂಥದ್ದು. ಪದೇ ಪದೇ ಐಟಿ ಅಧಿಕಾರಿಗಳು ಮಂಡ್ಯದಲ್ಲಿ ಈ ಬಾರಿ, ಯಾಕಂದ್ರೆ ಹೈ ವೋಲ್ಟೇಜ್ ಕದನ, ಮಂಡ್ಯದಲ್ಲಿ ಬಹಳ ದುಡ್ಡು ಓಡಾಡುತ್ತೆ ಈ ಸಲ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಅಗೇನ್ ಅಂಡ್ ಅಗೇನ್ ಇಲ್ಲಿ ತಮ್ಮ ಹದ್ದಿನ ಕಣ್ಣಿಡ್ತಾ ಇದ್ದಾರೆ. ಹಣದ ಓಡಾಟದ ಮೇಲೆ ಅಥವಾ ಇಲ್ಲಿ ಯಾವುದೇ ರೀತಿ ಫೈನಾನ್ಷಿಯಲ್ ಅಕ್ರಮಗಳೇನಾದರೂ ನಡೀತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ. ಇದೀಗ ಮಂಡ್ಯದ ಕೆಆರ್ಎಸ್ನ ಬೃಂದಾವನದಲ್ಲಿ ಐಟಿ ಅಧಿಕಾರಿಗಳು ಖಾಸಗಿ ಹೋಟೆಲ್ ಮೇಲೆ ರೇಡ್ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜಕೀಯ ನಾಯಕರು ಯಾರೇ ಮಂಡ್ಯಕ್ಕೆ ಬಂದರೂ ಕೂಡ ಇಲ್ಲೇ ಉಳ್ಕೊಳ್ಳೋದು ಅನ್ನುವಂಥದ್ದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಹೀಗಾಗಿ ಐಟಿ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಿದ್ದಾರಾ, ಏನಾದರೂ ಕೂಡ ಖಚಿತ ಮಾಹಿತಿ ಲಭ್ಯ ಆಗಿತ್ತಾ ಐಟಿ ಅಧಿಕಾರಿಗಳಿಗೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಐಟಿ ಅಧಿಕಾರಿಗಳು ಒಂದು ವೆರಿಫೈಡ್ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಹೋಗಿ ಸುಮ್ಮನೆ ಬ್ಲೈಂಡ್ ಆಗಿ ದಾಳಿಯನ್ನು ಮಾಡೋದಿಲ್ಲ. ಹೀಗಾಗಿ ಐಟಿ ಅಧಿಕಾರಿಗಳು ಈ ಹೋಟೆಲ್ ಮೇಲೆ ರೇಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾಗಾದರೆ ಇಲ್ಲಿ ಆಲ್ರೆಡಿ ಐಟಿ ಅಧಿಕಾರಿಗಳಿಗೆ ಏನಾದರೂ ಕೂಡ ಖಚಿತ ಮಾಹಿತಿ ಲಭ್ಯವಾಗಿತ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಇಲ್ಲಿ ಖಾಸಗಿ ಹೋಟೆಲ್ ಮೇಲೆ ಕೆಆರ್ಎಸ್ ಬೃಂದಾವನದಲ್ಲಿ ರೇಡ್ ಆಗಿರುವಂಥದ್ದು, ಮತ್ತೆ ಮಂಡ್ಯದಲ್ಲಿ ಐಟಿ ಅಧಿಕಾರಿಗಳು ತೀರಾ ಹದ್ದಿನ ಗಣ್ಣಿಟ್ಟಿರೋದು ಸ್ಪಷ್ಟವಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಈ ಪರ್ಟಿಕ್ಯುಲರ್ ರೇಡ್ಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇದೆ ರವಿ? ಎಸ್, ನಾನು ಮತ್ತೆ ನಮ್ಮ ಪ್ರತಿನಿಧಿ ರವಿ ಜೊತೆ ಮಾತಾಡ್ತೀನಿ. ಇಲ್ಲಿ ನಿಖಿಲ್ ವಾಸ್ತವ್ಯ ಹೂಡಿದ್ದ ಹೋಟೆಲ್ ರೂಮ್ ಕೂಡ ಪರಿಶೀಲಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದೇ ಹೋಟೆಲ್ನಲ್ಲಿ ನಿನ್ನೆ ನಿಖಿಲ್ ವಾಸ್ತವ್ಯ ಹೂಡಿದ್ರು ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ನಿಖಿಲ್ ವಾಸ್ತವ್ಯ ಹೂಡಿದ್ದ ರೂಮ್ ಅನ್ನ ಕೂಡ ಅಧಿಕಾರಿಗಳು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇದೇ ಹೋಟೆಲ್ನಲ್ಲಿ ನಿಖಿಲ್ ಕುಮಾರ್ ನಿನ್ನೆ ವಾಸ್ತವ್ಯ ಹೂಡಿದ್ರು. ಕೆಆರ್ಎಸ್ ಬೃಂದಾವನದ ಈ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಅಲ್ಲೇ ಈಗ ರೇಡ್ ಆಗಿದೆ. ನಿಖಿಲ್ ವಾಸ್ತವ್ಯ ಹೂಡಿದ್ದ ಕೊಠಡಿಯನ್ನು ಕೂಡ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಗೆ ಒಂದೂವರೆ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ 30 ನಿಮಿಷದ ವೇಳೆಗೆ ಐಟಿ ಅಧಿಕಾರಿಗಳು ಇಲ್ಲಿಗೆ ಬಂದು ರೇಡ್ ಮಾಡಿದ್ದಾರೆ. ಸುಮಾರು 30 ಅಧಿಕಾರಿಗಳು ಇಲ್ಲಿ ರೇಡ್ ಮಾಡಿ ತಪಾಸಣೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲೇ ಉಳಿದುಕೊಂಡಾಗ ಇಲ್ಲೇ ರಾಜಕೀಯ ಸಭೆಗಳನ್ನು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡೆಸ್ತಾ ಇದ್ರು. ನಿಖಿಲ್ ಕೂಡ ನಿನ್ನೆ ಇದೇ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಹೀಗಾಗಿ ಚರ್ಚೆ, ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಇಲ್ಲಿ ಕೆಆರ್ಎಸ್ ಬೃಂದಾವನ, ಇಲ್ಲಿ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಇಲ್ಲೇ ಉಳ್ಕೊಳ್ತಾರೆ, ರಾಜಕೀಯ ಸಭೆಗಳನ್ನು ಕೂಡ ನಡೆಸ್ತಾರೆ. ನಿಖಿಲ್ ಕುಮಾರ್ ಕೂಡ ನಿನ್ನೆ ಇಲ್ಲೇ ಉಳ್ಕೊಂಡಿದ್ರು. ಇವತ್ತು ಇಲ್ಲಿ 30 ಅಧಿಕಾರಿಗಳು ಬಂದು ರೇಡ್ ಮಾಡಿ ಪರಿಶೀಲಿಸ್ತಾ ಇದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಕಳೆದ ಕೆಲವು ದಿನಗಳಿಂದ ಮಂಡ್ಯದಲ್ಲಿ ಒಂದ್ ರೀತಿ ಐಟಿ ಅಧಿಕಾರಿಗಳು ದಾಳಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಜೆಡಿಎಸ್ ಏನು ಗುತ್ತಿಗೆದಾರರು ಮತ್ತೆ ಮುಖಂಡರು ಆದ ನಂತರ ಈಗ ನಿನ್ನೆ ಅಷ್ಟೇ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಆತ್ಮಾನಂದ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ರು. ಅಲ್ಲಿ 10 ಲಕ್ಷ ರೂಪಾಯಿ ನಗದು ಸಿಕ್ಕಿತ್ತು ಕೂಡ. ಅದಾದ ಬೆನ್ನಲ್ಲೇ ಇವತ್ತು ಕೆಆರ್ಎಸ್ ನಲ್ಲಿ ಇರ್ತಕ್ಕಂಥ ರಾಯಲ್ ಆರ್ಕಿಡ್ ಅಂತ ಹೇಳಿ ಖಾಸಗಿ ಹೋಟೆಲ್ ಇದೆ. ಇದು ಏನು ಲಕ್ಸುರಿ ಆಗಿರ್ತಕ್ಕಂಥ ಹೋಟೆಲ್ ಆಗಿದೆ. ಮುಖ್ಯಮಂತ್ರಿಗಳು ಮೈಸೂರು ಭಾಗಕ್ಕೆ ಬಂದಂತ ಟೈಮ್ನಲ್ಲಿ ಮಂಡ್ಯದಲ್ಲಿ ಉಳ್ಕೋಬೇಕು ಅಂತಂದ್ರೆ ಇದೇ ಒಂದು ಹೋಟೆಲ್ ನಲ್ಲಿ ಉಳ್ಕೋತಾ ಇರ್ತಕ್ಕಂಥದ್ದು. ಕಳೆದ ವಾರ ಅಷ್ಟೇ ಅವರು ಎಲ್ಲಾ ಶಾಸಕರು ಮತ್ತೆ ಜೆಡಿಎಸ್ ಮುಖಂಡರನ್ನ ಕರೆದು ಇದೇ ಒಂದು ಹೋಟೆಲ್ ನಲ್ಲಿ ಸಭೆ ಮಾಡಿದ್ರು. ನಿನ್ನೆ ವಿಶೇಷ ಅಂದ್ರೆ ಅಭ್ಯರ್ಥಿ ಆಗಿರ್ತಕ್ಕಂಥ ನಿಖಿಲ್ ಅವರು ಕೂಡ ಹೋಟೆಲ್ ನಲ್ಲಿ ಉಳ್ಕೊಂಡಿದ್ರು ಅಂತಕ್ಕಂಥದ್ದು ತಿಳಿದು ಬಂದಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನ 1:30 ಸುಮಾರಿಗೆ 30 ಅಧಿಕಾರಿಗಳ ತಂಡ ಬಂದು ದಾಳಿ ಮಾಡಿದೆ. ಜೊತೆಗೆ ನಿಖಿಲ್ ಉಳ್ಕೊಂಡಿರ್ತಕ್ಕಂಥ ರೂಮ್ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆದ್ರೆ ರೂಮ್ ನಲ್ಲಿ ಏನೆಲ್ಲ ಸಿಕ್ಕಿದೆ ಮತ್ತೆ ಎಷ್ಟನೇ ರೂಮ್ ಅಥವಾ ಏನು ಕೂಡ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಪರಿಶೀಲನೆ ಅಂತೂ ಮುಂದುವರಿದೆ. ಜೊತೆಗೆ ಐಟಿ ಅಧಿಕಾರಿಗಳು ಈ ಚುನಾವಣೆ ಉದ್ದೇಶಕ್ಕೋಸ್ಕರನೇ ಅಂದ್ರೆ ಚುನಾವಣೆ ಹಿನ್ನೆಲೆಯಲ್ಲೇ ಈ ಒಂದು ದಾಳಿನ ಮುಂದುವರಿಸ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ರವಿ.